ಪತ್ರಿಕೆಯನ್ನು ಬಿಡಿಸೋಣ. ಸೊ ನಿಮ್ಮ ಮೂಲ್ಯಾಂಕನ ಪರೀಕ್ಷೆಗೆ ಉಪಯುಕ್ತ ಆಗಲೆಂದು. ಸೊ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಇದೇ ಥರನಾಗಿ ನಿಮಗೆ ಪ್ರಾಕ್ಟೀಸ್ ಪೇಪರ್ಗಳನ್ನು ಕೊಡ್ತಾ ಇದ್ದೀವಿ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ತಮಗೆ 5ನೇ ಮತ್ತು 8ನೇ ತರಗತಿ ಮೂಲ್ಯಾಂಕನ 2023 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅದನ್ನು ಒತ್ತಿದರೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ಗಳನ್ನು ಮಾಡಲು ಮರೆಯದಿರಿ ಅಂತ ಹೇಳ್ತಾ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೋಡೋಣ ಕ್ವಶನ್ ಪೇಪರ್. ಸೊ ಮೇನ್ ಪಾರ್ಟಲ್ಲಿ ಫಸ್ಟಲ್ಲಿ ಏನಿರ್ತಾವೆ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. 4 ಪ್ರಶ್ನೆ ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಪ್ರಶ್ನೆಗೆ ಸರಿಯಾದ ಆಯ್ಕೆಯ ಕ್ರಮಾಕ್ಷರ ಚೌಕದಲ್ಲಿ ಬರೆದು ಕೊಟ್ಟಿರೋ ಜಾಗದಲ್ಲಿ ಉತ್ತರಗಳನ್ನು ಬರಿಬೇಕು ಅನ್ನೋದನ್ನು ನಿಮ್ಗೆ ಈಗಾಗಲೇ ಕಲ್ಕೊಂಡಿರಿ. ಇವಾಗ ಎಕ್ಸ್ಟ್ರಾ ಕ್ವಶನ್ಸ್ ಬಿಡಿಸೋಣ. ವೃಕ್ಷಕ ಸಮನಾರ್ಥಕ ಶಬ್ದ ಅಂತ ಕೇಳಿದ್ದಾರೆ. ನದಿ, ಪೇಡ, ಪರ್ವತ, ಫೂಲ. ಸೊ ವೃಕ್ಷ ಅಂತಂದ್ರೆ ಏನಪ್ಪ ಅಂದರೆ ಪೇಡ ಅಂದಂಗೆ ಕರಿತೀವಿ. ಪೇಡ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 2, ನಿಮ್ನಲಿಖಿತ್ ಮೈಸೆ ಸ್ತ್ರೀಲಿಂಗ ರೂಪ ಹೇ ಅಂತ ಕೇಳಿದ್ದಾರೆ. ಈ ಕೆಳಗಿನ 4 ಆಯ್ಕೆಗಳಲ್ಲಿ ಯಾವ ಪದ ಸ್ತ್ರೀಲಿಂಗ ಇದೆ ಅಂತ ಕೇಳಿದ್ದಾರೆ. ಪಿತಾ, ಲಡಕಿ, ಭಾಯಿ, ಚಾಚಾ ಇದೆ. ಸೊ ಸ್ತ್ರೀಲಿಂಗ ಅಂತಕ್ಕಂಥದ್ದು ಲಡಕಿ ಹೇ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 3, ರೋಟಿ ಶಬ್ದಕ ಅನ್ಯವಚನ ರೂಪ ಹೇ ಅಂತ ಕೇಳಿದ್ದಾರೆ. ಸೊ ರೋಟಿ ಇದೆ ನೋಡಿ, ಇದು ಬಡಿ ಈ ಮಾತ್ರ ಇದ್ದಿದ್ದು ಏನಾಗಬೇಕು, ಛೋಟಿ ಆಗಬೇಕು. ಯಾ ಬರೆದು ಮುಂದೆ ಚಂದ್ರಬಿಂದು ಕೊಟ್ಟಿವಿ ಅಂತಂದ್ರೆ ರೋಟಿಯಾ ಅಂತಕ್ಕಂಥದ್ದು ಆಗ್ತದೆ. ಸೊ ರೋಟಿ, ರೋಟಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 4, ನಿಮ್ನಲಿಖಿತ್ ಶಬ್ದ ಮೇಸೆ ಸಂಜ್ಞಾ ಶಬ್ದ ಹೇ ಅಂತ ಕೇಳಿದ್ದಾರೆ. ಯಾವುದು ನಾಮಪದ? ರಮೇಶ, ಜಾನಾ ಹೇ, ಸುಂದರ್ ಹೇ, ಮುಜೆ ಹೇ ಅಂತ ಕೇಳಿದ್ದಾರೆ. ಸೊ ಜಾನಾ ಹೇ ಅಂದರೆ ಕ್ರಿಯಾಪದ ಆಗ್ತದೆ, ಸುಂದರ್ ಅಂದರೆ ವಿಶೇಷಣ ಆಗ್ತದೆ, ಮುಜೆ ಅಂದರೆ ಸರ್ವನಾಮ ಆಗ್ತದೆ. ಸೊ ರಮೇಶ್ ಹೇ ಅಂತಕ್ಕಂಥದ್ದು ಮಾತ್ರ ಸಂಜ್ಞಾ ಶಬ್ದ ಆಗ್ತದೆ. ಸೊ ಆಪ್ಷನ್ ಎ ರಮೇಶ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 5, ಲಡ್ಕಾ ಪುಸ್ತಕ ಪಢ ರಹಾ ಹೇ ಅಂತ ಇದೆ. ರೇಖಾಂಕಿತ್ ಶಬ್ದ ವ್ಯಾಕರಣಕಿ ದೃಷ್ಟಿ ಮೇ ಅಂತ ಕೇಳಿದ್ದಾರೆ. ಪಢ ರಹಾ ಹೇ ಅಂದರೆ ಓದುತ್ತಿದ್ದಾನೆ ಅಂತ ಇದೆ. ಇದು ಏನಾಗ್ತದೆ ಅಂತ ಕೇಳಿದ್ದಾರೆ. ಸಂಜ್ಞಾ ಅಂದರೆ ನಾಮಪದನ, ಕ್ರಿಯಾ ಅಂದರೆ ಕ್ರಿಯಾಪದ, ಸರ್ವನಾಮ ಅಂದರೆ ಸರ್ವನಾಮ, ವಿಶೇಷಣ ಅಂದರೆ ವಿಶೇಷಣ ಅಡ್ಜೆಕ್ಟಿವ್. ಸೊ ಪಢ ರಹಾ ಹೇ ಅಂದರೆ ಕ್ರಿಯೆ ನಡೀತಾ ಇದೆ, ಓದತಕ್ಕಂಥ ಕ್ರಿಯೆ ನಡೀತಾ ಇದೆ. ಸೊ ಕ್ರಿಯಾ ಶಬ್ದ ಅಂತ ಕರಿತೀವಿ. ಪ್ರಶ್ನೆ 6, ಖುಲಿ ಹವಾ ಮೇ ಲಹರಾತಿ ಉಡ ಉಡಕರ್ ಚಲಿ ಪತಂಗ ಅಂತ ಇದೆ. ಸೊ ಸರಿಯಾದ ಉತ್ತರ ಬರ್ತದ ವಿದ್ಯಾರ್ಥಿಗಳೇ. ಉಡಕರ್ ಅಂತಕ್ಕಂಥದ್ದು ದ್ವಿರುಕ್ತಿ ಪದ ಅದ. ಸೊ ಇದು ಸಿ ಅಂತಕ್ಕಂಥದ್ದು ಆಪ್ಷನ್ ರೈಟ್ ಆನ್ಸರ್ ಇತ್ತು. ಮುಂದಿನ ಪ್ರಶ್ನೆ, ಪಡನ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಅಂತ ಕೇಳಿದರೆ. ಆನ ಬರಬೇಕು. ಸೊ ಪಡಾನ ಆಗ್ತದೆ, ಇದು ರೈಟ್ ಆನ್ಸರ್. ಪ್ರಶ್ನೆ 8, ನಿಮ್ನಲಿಖಿತ್ ಮೈಸೆ ಶುದ್ಧ ವಾಕ್ಯ ಹೇ ಅಂತ ಕೇಳಿದ್ದಾರೆ. ಎಸ್, ಯಾವುದು ಶುದ್ಧವಾಗಿರ್ತಕ್ಕಂಥ ವಾಕ್ಯ ಇದೆ ಅಂತ ಕೇಳಿದ್ರೆ ದಿಲ್ಲಿ ಭಾರತ್ ಕಿ ರಾಜಧಾನಿ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ಇದು ಏನಾಗ್ತದಪ್ಪ ಅಂತಂದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ದಿಲ್ಲಿ ಭಾರತ್ ಕಿ ರಾಜಧಾನಿ ಹೇ. ಡ್ರಾಯಿಂಗ್ ರೂಮ್ ಕೆ ಕೋನೆ ಮೇ ಕೌನ್ ಪಡಾ ಥಾ ಅಂತ ಕೇಳಿದ್ದಾರೆ. ಸೊ ಡ್ರಾಯಿಂಗ್ ರೂಮ್ ಕೆ ಕೋನೆ ಮೇ ಆಪ್ಷನ್ ಎ ಟೆಲಿಫೋನ್, ಆಪ್ಷನ್ ಬಿ ಮೊಬೈಲ್, ಆಪ್ಷನ್ ಸಿ ಚಿಟ್ಟಿ, ಆಪ್ಷನ್ ಡಿ ರೇಡಿಯೋ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಟೆಲಿಫೋನ್ ಅಂತಕ್ಕಂಥದ್ದು ಆಗ್ತದೆ. ಡ್ರಾಯಿಂಗ್ ರೂಮ್ ಕೆ ಕೋನೆ ಮೇ ಟೆಲಿಫೋನ್ ಪಡಾ ಥಾ. ಮುಂದಿನ ಪ್ರಶ್ನೆ 10, ನಿಮ್ನಲಿಖಿತ್ ಶಬ್ದೋ ಮೇಸೆ ಸಹಿ ವರ್ತನಿ ವಾಲಾ ಶಬ್ದ ಹೇ ಅಂತ ಕೇಳಿದ್ದಾರೆ. ಸರಿಯಾದ ವರ್ತನೆ ಇರ್ತಕ್ಕಂಥ ಶಬ್ದ ಯಾವುದು ಅನ್ನೋದನ್ನು ನೀವುಗಳು ಬರಿಬೇಕಿತ್ತು. ಪರತ, ಪತ್ರ, ಪ್ರತ, ಪತರ. ಸೊ ದ ರೈಟ್ ಆನ್ಸರ್ ಏನಾಗ್ತದೆ ಪತ್ರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 11, ಪಿ ಡ್ಯಾಶ್ ಲ ರಿಕ್ತ ಸ್ಥಾನ ಮೇ ಆನೆ ವಾಲಾ ಸಹಿ ವರ್ಣ ಹೇ ಅಂತ ಕೇಳಿದ್ದಾರೆ. ಇದು ಪೀಪಲ್ ಅಂತಕ್ಕಂಥದ್ದು ಆಗಬೇಕು. ಸೊ ಡಿ ಆಪ್ಷನ್ ಪ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 12, ಉಲ್ಲು ಬನಾನಾ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಸೊ ಅವರು ಆಪ್ಷನ್ ಕೊಟ್ಟಿದ್ದಾರೆ. ಮೂರ್ಖ ಬನಾನಾ, ತಯಾರ ಹೋನಾ, ಜಿಮ್ಮೆದಾರಿ ಲೇನಾ, ಭಾಗ್ನಾ. ಸೊ ದ ರೈಟ್ ಆನ್ಸರ್ ಉಲ್ಲು ಬನಾನಾದ ಏನಾಗ್ತದೆ ಮೂರ್ಖ ಬನಾನಾ ಅಂತ ಆಗ್ತದೆ. ಸುಖ ಕಾ ವಿರುದ್ಧಾರ್ಥಿ ಶಬ್ದ ಹೇ ಅಂತ ಕೇಳಿದ್ದಾರೆ. ಸುಖ ಇದರ ವಿರುದ್ಧಾರ್ಥಕ ಶಬ್ದ. ಎಸ್, ಆಪ್ಷನ್ ಬಿ ದುಃಖ ಅಂತಕ್ಕಂಥದ್ದು ರೈಟ್ ಆನ್ಸರ್. ನಿಮ್ನಲಿಖಿತ್ ಮೈಸೆ ಭಾವವಾಚಕ ಸಂಜ್ಞಾ ಹೇ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಬಚ್ಪನ್ ಹೇ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಅಕ್ಬರ್ ಕೆ ಸಾಥ್ ಮಂತ್ರಿ ಬೀರ್ಬಲ್ ಸೆ ವಾಕ್ಯ ಕಾ ಕನ್ನಡ ಅನುವಾದ ಹೇ ಅಂತ ಕೇಳಿದ್ದಾರೆ. ಸೊ ಅಕ್ಬರ್ನ ಜೊತೆ ಮಂತ್ರಿ ಬೀರ್ಬಲ್ ಇದ್ದರು ಅಂತಕ್ಕಂಥದ್ದಿದೆ ನೋಡಿ. ಸೊ ಸರಿಯಾದ ಉತ್ತರ ಅಕ್ಬರ್ ಕೆ ಸಾಥ್ ಮಂತ್ರಿ ಬೀರ್ಬಲ್ ಥೇ ಅಂತ ಇರಬೇಕಾಗಿತ್ತು. ಥೇ ಅಂತ ಆಗಬೇಕದು. ಸೊ ಅವಾಗ ಇದೇನಾಗ್ತದೆ ಅಂದ್ರೆ ಅಕ್ಬರ್ನ ಜೊತೆ ಬೀರ್ಬಲ್ ಇದ್ದರು ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಇದೇನಂತ ಕೇಳಿದ್ದಾರೆ. ಮಂದಿರ ಹೇ ಹಮಾರಿ ಪಹಲಿ ಪಾಠಶಾಲಾ ಡ್ಯಾಶ್ ಹೇ ಅಂತ ಕೇಳಿದ್ದಾರೆ. ಸೊ ಮನೆ ಮೊದಲ ಪಾಠಶಾಲೆ ಆಪ್ಷನ್ ಸಿ ಬಿ ಘರ್ ಅಂತಕ್ಕಂಥದ್ದು ರೈಟ್ ಆನ್ಸರ್.
ತುಮಕೂರು ತಾಲೂಕ್ ಮೇ ಕಕ್ಕೇನಹಳ್ಳಿ ಮೇ ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನೆ ಹೇ ಅಂತ ಕೇಳಿದ್ದಾರೆ. ಓಕೆ, ಸೊ ಇದರಲ್ಲಿ ಯಾವುದು ಮೇ ಅಂತಕ್ಕಂಥದ್ದು ಯಾವುದು ಅಂತ ಕೇಳಿದ್ದಾರೆ. ಸೊ ಅಧಿಕರಣ ಕಾರಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಕರಣ ಅಂತಂದರೆ ಸೇ ಬರ್ತದೆ, ಸಂಬಂಧ ಅಂದ್ರೆ ಕಾಕೆ ಕಿ ಬರ್ತದೆ, ಕರ್ತಾನೆ ಕರಮ್ ಅಂದರೆ ಕೋ ಬರ್ತದೆ, ಅಧಿಕರಣ ಮೇ ಮತ್ತು ಸೇ ಅಂತ ಬರ್ತವ. ಸೊ ಅದು ಅಧಿಕರಣ ಕಾರಕ ಇತ್ತು ಮೇ ಅಂತಕ್ಕಂಥದ್ದು. ಕ್ರಿಸ್ಮಸ್ ತ್ಯೋಹಾರ ಕಾ ಆಚರಣ ಕಾ ಮಹಿನಾ ಹೇ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಡಿಸೆಂಬರ್. ಸೊ ಡಿಸೆಂಬರಲ್ಲಿ ಏನಾಗ್ತದೆ, ಕ್ರಿಸ್ಮಸ್ ಹಬ್ಬಗಳನ್ನು ಮಾಡ್ತಾರೆ. ಆಮ್, ಅಮೃತ್, ಗಾಜರ್, ಅನಾರ್ ಅಂತ ಇದೆ. ಸೊ ಬೇಮೇಲ್ ಶಬ್ದ ಗಾಜರ್ ಆಗ್ತದೆ, ಯಾಕಂದ್ರೆ ಅದು ಮಾತ್ರ ತರಕಾರಿ, ಬಾಕಿ ಎಲ್ಲ ಹಣ್ಣುಗಳು. ನಿಮ್ನಲಿಖಿತ ಅಪೂರ್ಣ ವಾಕ್ಯ ಮೇ ಆನೆ ವಾಲ ವಾಕ್ಯಾಂಶ ರಹೀಂ ಗಾನಾ ಗಾ ರಹಾ ಹೇ ಅಂತಕ್ಕಂಥದ್ದಾಗಬೇಕು. ಸೊ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 21ರಲ್ಲಿರ್ತಕ್ಕಂಥ ಈ ಎಸ್ ಕ್ಲೂಸ್ಗಳನ್ನು ಸುಳಿವುಗಳನ್ನು ಬಳಸ್ಕೊಂಡು ಅದನ್ನು ಗದ್ಯಾಂಶವನ್ನು ತುಂಬಿ 22ರಲ್ಲಿ ಈ ಗದ್ಯಾಂಶವನ್ನು ಓದಿ ಕೆಳಗಡೆ ಇರ್ತಕ್ಕಂಥ ಈ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ತಾವೇನು ಮಾಡಬೇಕು, ಬರಿಬೇಕು. 23ರಲ್ಲಿ 1ರಿಂದ ಹಿಡಿದು 20ರವರೆಗೆ ಇರ್ತಕ್ಕಂಥ ಅಂಕಿಗಳನ್ನು ಅಕ್ಷರದಲ್ಲಿ ಬರೆದ್ರೆ 2 ಅಂಕ ಕೊಡ್ತಾರೆ. 24ರಲ್ಲಿ ಫೂಲ ಸದಾ ಹಸ್ತೆ ರಹತೆ ಹೈ ಖಿಲ ಖಿಲ ಕರ ಝರ್ತೆ ರಹತೆ ಹೈ ಅಂತ ಇದೆ. ಇದರ ಭಾವವನ್ನು ಬರಿಬೇಕು, 2 ಅಂಕಕ್ಕೆ ಕೊಡ್ತಾರೆ. ಇನ್ನು ಎಸ್ ಇದರಲ್ಲಿ ಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಘಟನೆಯ ವಾಕ್ಯಗಳಿದ್ದಾವೆ. ಆ ಘಟನೆಯ ವಾಕ್ಯಗಳನ್ನು ಏನು ಮಾಡಿದ್ದಾರೆ, ಜಂಬಲ್ಡ್ ಮಾಡಿದ್ದಾರೆ, ಮೇಲೆ ಕೆಳಗೆ ಮಾಡಿದ್ದಾರೆ. ಸೊ ಅದನ್ನು ಏನು ಮಾಡಬೇಕು, ಕ್ರಮವಾಗಿ ಮೊದಲ ಘಟನೆಯಿಂದ 4ನೇ ಘಟನೆಯವರೆಗೆ ಕ್ರಮವಾಗಿ ಜೋಡಿಸಿ ಬರಿಬೇಕು. 26 ರಂಜಾನ್ ತ್ಯೋಹಾರ್ ಬಗ್ಗೆ ಬರಲಿಕ್ಕೆ ಹೇಳಿದ್ದಾರೆ, ರಂಜಾನ್ ಹಬ್ಬ. 27ರಲ್ಲಿ ಸೊ ಈ ಕೆಳಗಿನ ಶಬ್ದಗಳನ್ನು ವ್ಯಕ್ತಿವಾಚಕ, ಪ್ರಾಣಿವಾಚಕ, ವಸ್ತುವಾಚಕಗಳನ್ನಾಗಿ ತಾವೇನು ಮಾಡಬೇಕು, ಅವುಗಳನ್ನು ಆರಿಸಿ ಬರಿಬೇಕು. 3 ಅಂಕ ಕೊಡ್ತಾರೆ. ರೋಹನ್ ವ್ಯಕ್ತಿವಾಚಕ ಬರ್ತದೆ, ಎಸ್ ಕಲಂ ವಸ್ತುವಾಚಕ ಬರ್ತದೆ, ಕಬೂತರ್ ಪ್ರಾಣಿವಾಚಕ ಬರ್ತದೆ, ಎಸ್ ಕೃಷ್ಣ ವ್ಯಕ್ತಿವಾಚಕ ಬರ್ತದೆ, ಮೊಬೈಲ್ ವಸ್ತುವಾಚಕ ಬರ್ತದೆ, ರವಿ ವಸ್ತುವಾಚಕ ಬರ್ತದೆ. ಅವುಗಳನ್ನು ನೋಡಿಕೊಂಡು ಅದರಲ್ಲಿ ಎಸ್ ಬರಿಬೇಕು. 28ರಲ್ಲಿ 3 ದಿನ ಕಿ छुट्टी लिए ಕಕ್ಷಾಧ್ಯಾಪಕೋ ಪ್ರಾರ್ಥನಾ ಪತ್ರ ಲಿಖಿ ಅಂತ ಕೇಳಿದ್ದಾರೆ. ಇದು ಚುಟ್ಟಿ ಪತ್ರ ಅಂತ ತಾವೇನು ಮಾಡಬೇಕು, ಬರಿಬೇಕಾಗ್ತದೆ. ಸೊ ಇಷ್ಟೇ ಇತ್ತು ಈ ಕ್ವಶನ್ ಪೇಪರಲ್ಲಿ ವಿದ್ಯಾರ್ಥಿಗಳಿಗೆ ನಾವು ನೋಡಿದ್ದೀವಿ. ತುಂಬ ಚೆನ್ನಾಗಿತ್ತು ಕ್ವಶನ್ಸ್ಗಳು. ಸೊ ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ದೀವಿ, ಓನ್ಲಿ ಫಾರ್ ದ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ಗಳನ್ನೇ ಬಿಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಇವಾಗ ಭಾಳ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿದ್ದಾವೆ. ನೋಟ್ಸ್ ವಿಡಿಯೋಗಳನ್ನು ನಿಮಗೆ ರಿವಿಷನ್ ನೋಟ್ಸ್ಗಳನ್ನ